ಕ್ರಿಕೆಟ್ ಜಗತ್ತಿನಲ್ಲಿ ಈಗ ಐಪಿಎಲ್ ಆಕ್ಷನ್ನದ್ದೇ ಸದ್ದು. ಇದರ ನಡುವೆ ಟೀಂ ಇಂಡಿಯಾದ ಕಿಂಗ್ ವಿರಾಟ್ ಕೊಹ್ಲಿ ಆಸೀಸ್ ನೆಲದಲ್ಲಿ ವಿರಾಟ ರೂಪ ತೋರಿಸಿದ್ದಾರೆ. ತಿಂಗಳುಗಟ್ಟಲೆ ಸೈಲೆಂಟ್ ಆಗಿದ್ದ ಬ್ಯಾಟ್ನಲ್ಲಿ ಕಾಂಗರುಗಳನ್ನ ಬೆಂಡೆತ್ತಿ ಸೆಂಚುರಿಯ ಬಿಸಿ ಮುಟ್ಟಿಸಿದ್ದಾರೆ. ಹರಾಜಿನಲ್ಲಿ ಇರೋಬರೋ ಸ್ಟಾರ್ ಪ್ಲೇಯರ್ಗಳನ್ನೆಲ್ಲ ಆರ್ಸಿಬಿ ಫ್ರಾಂಚೈಸಿ ಬಿಟ್ಕೊಡ್ತು ಅಂತ ಬೇಸರದಲ್ಲಿದ್ದಂತ ಬೆಂಗಳೂರು ಫ್ಯಾನ್ಸ್ಗೆ ಶತಕದ ಮೂಲಕ ಮುಲಾಮು ಹಚ್ಚಿದ್ದಾರೆ. ಪರ್ತ್ ಟೆಸ್ಟ್ ಮ್ಯಾಚ್ನಲ್ಲಿ ವಿರಾಟ್ ಅಬ್ಬರ ಹೇಗಿತ್ತು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ ಬಳಿಕ ಭಾರತದ ಸೀನಿಯರ್ಸ್ ಟೀಮ್ ಸಿಕ್ಕಾಪಟ್ಟೆ ಡಲ್ ಆಗಿತ್ತು. ಲಂಕಾ ವಿರುದ್ಧದ ಏಕದಿನ ಸರಣಿಯನ್ನ ಸೋತರು. ಆ ಬಳಿಕ ಬಾಂಗ್ಲಾ ಟೆಸ್ಟ್ ಅನ್ನ ಗೆದ್ರು ಕೂಡ ನ್ಯೂಜಿಲೆಂಡ್ ವಿರುದ್ಧ ತವರಿನಲ್ಲಿ 3-3 ಪಂದ್ಯಗಳನ್ನ ಸೋತು ಸರಣಿಯಲ್ಲಿ ವೈಟ್ ವಾಶ್ ಆಗಿದ್ರು. ಒಂದ್ ಕಡೆ ತಂಡ ಸೋಲ್ತಿದೆ ಅಂತ ನೋವಲ್ಲಿದ್ದಂತ ಅಭಿಮಾನಿಗಳಿಗೆ ವಿರಾಟ್ ಕೊಹ್ಲಿ ಅವರ ಕಳಪೆ ಫಾರ್ಮ್ ಮತ್ತಷ್ಟು ತಲೆ ಕೆಡುವಂತೆ ಮಾಡಿತ್ತು. ಬಟ್ ಈಗ ಕಿಂಗ್ ಈಸ್ ಬ್ಯಾಕ್. ಅದು ಕೂಡ ಆಸೀಸ್ ನೆಲದಲ್ಲಿ ಸೆಂಚುರಿ ಮೂಲಕ ಗ್ರೇಟ್ ಕಂಬ್ಯಾಕ್ ಮಾಡಿದ್ದಾರೆ. ಜೈಸ್ವಾಲ್ ಮತ್ತು ವಿರಾಟ್ ಬೆಂಕಿ ಆಟ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ 46 ರನ್ಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಂತ ಟೀಂ ಇಂಡಿಯಾ ಪರ ಎರಡನೇ ಇನ್ನಿಂಗ್ಸ್ ನಲ್ಲಿ ಕೆಎಲ್ ರಾಹುಲ್ ಹಾಗೆ ಯಶಸ್ವಿ ಜೈಸ್ವಾಲ್ ಓಪನರ್ಸ್ ಆಗಿ ಕಣಕ್ಕಿಳಿದಿದ್ರು. ಈ ವೇಳೆ ಆರಂಭದಲ್ಲೇ ಭಾರತಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಟ್ರು. ದ್ವಿಶತಕದ ಜೊತೆಯಾಟ ಆಡುವ ಮೂಲಕ ಭರ್ಜರಿ ಆರಂಭವನ್ನ ನೀಡಿದ್ರು. ಕೆಎಲ್ ರಾಹುಲ್ 77 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಆ ಬಳಿಕ ಬಂದ ದೇವದತ್ ಪಡಿಕಲ್ ಕೂಡ 25 ರನ್ಗಳಿಗೆ ಪೆವಿಲಿಯನ್ ಸೇರ್ಕೊಂಡ್ರು. ಬಟ್ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದಂತ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ರನ್ ಮಿಷಿನ್ ವಿರಾಟ್ ಕೊಹ್ಲಿ ತಮ್ಮ ವಿರಾಟ ರೂಪವನ್ನ ಪ್ರದರ್ಶಿಸಿದ್ರು. ಒಂದ್ ಕಡೆ ಯಶಸ್ವಿ ಜೈಸ್ವಾಲ್ ಬೆಂಕಿ ಬಿರುಗಾಳಿಯಂತೆ ಅಬ್ಬರಿಸ್ತಾ ಇದ್ರೆ, ಮತ್ತೊಂದ್ ಕಡೆ ವಿರಾಟ್ ಕೊಹ್ಲಿ ಸುನಾಮಿಯಂತೆ ರನ್ಗಳನ್ನ ಬಾರಿಸಿದ್ರು. ಜೈಸ್ವಾಲ್ 161 ರನ್ಗಳನ್ನ ಸಿಡಿಸಿ ಮಿಂಚಿದ್ರೆ, ವಿರಾಟ್ ಕೊಹ್ಲಿ ಕೂಡ ಸೆಂಚುರಿಯ ಸರದಾರನಾದ್ರು. ಟೆಸ್ಟ್ ಕರಿಯರ್ನಲ್ಲಿ 30 ಶತಕ ಬಾರಿಸಿದ ವಿರಾಟ್. ಕಳೆದ 1.5 ವರ್ಷದಿಂದ ಸೈಲೆಂಟ್ ಆಗಿದ್ದಂತ ವಿರಾಟ್ ಬ್ಯಾಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲ ಪಂದ್ಯದ ಎರಡನೇ ಇನ್ನಿಂಗ್ಸ್ ನಲ್ಲಿ ಶತಕ ಸಿಡಿಸುವ ಮೂಲಕ ಸಂಭ್ರಮಿಸಿದೆ. ಟೆಸ್ಟ್ ವೃತ್ತಿ ಜೀವನದಲ್ಲಿ 30ನೇ ಶತಕ ಸಿಡಿಸುವ ಮೂಲಕ ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ. ಕೊಹ್ಲಿ ಎದುರಿಸಿದ 143 ಎಸೆತಗಳಲ್ಲಿ 8 ಬೌಂಡ್ರಿ ಹಾಗೆ 2 ಸಿಕ್ಸರ್ಗಳ ನೆರವಿನಿಂದ 100 ರನ್ಗಳನ್ನು ಪೂರೈಸಿದ್ರು. ಇನ್ನು ಅತಿ ಹೆಚ್ಚು ಶತಕ ಸಿಡಿಸಿದವರ ಸಾಲಿನಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು ಅಗ್ರಸ್ಥಾನದಲ್ಲಿದ್ದಾರೆ. ಟೀಂ ಇಂಡಿಯಾ ಪರವಾಗಿ ಅವರು ಬರೋಬ್ಬರಿ 51 ಶತಕಗಳನ್ನು ಸಿಡಿಸಿ ದಾಖಲೆ ಬರೆದಿದ್ದಾರೆ. ಇದುವರೆಗೂ ಕೂಡ ಆಸ್ಟ್ರೇಲಿಯಾ ತಂಡವೊಂದರ ವಿರುದ್ಧವೇ 9 ಶತಕ ಸಿಡಿಸುವ ಮೂಲಕ ಕೊಹ್ಲಿ ಆಸ್ಟ್ರೇಲಿಯಾ ವಿರುದ್ಧ 8 ಶತಕ ಸಿಡಿಸಿದಂತ ಸುನಿಲ್ ಗವಾಸ್ಕರ್ ಅವರ ದಾಖಲೆಯನ್ನ ಹಿಂದಿಕ್ಕಿದ್ದಾರೆ. 2024ರಲ್ಲಿ ಮೊದಲ ಶತಕ ಸಿಡಿಸಿದ ವಿರಾಟ್ ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ 81ನೇ ಸೆಂಚುರಿ ಬಾರಿಸಿದ್ದಾರೆ. ಪರ್ತ್ ಟೆಸ್ಟ್ ನಲ್ಲಿ ಈಗಾಗಲೇ 3ನೇ ದಿನದಾಟದಲ್ಲಿ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಶತಕವನ್ನು ಬಾರಿಸಿದ್ರು. ಅದರ ಬೆನ್ನಲ್ಲೇ ವಿರಾಟ್ ಕೂಡ 3 ಅಂಕಿ ಗಡಿಯನ್ನ ದಾಟಿದ್ರು. ಅದರಲ್ಲೂ ಟೆಸ್ಟ್ ನಲ್ಲಿ 16 ಇನ್ನಿಂಗ್ಸ್ಗಳ ಬಳಿಕ ಕೊಹ್ಲಿ 3 ಅಂಕಿ ಮೊತ್ತವನ್ನು ಗಳಿಸಿದ್ದು. ಈ ಶತಕಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಈ ವರ್ಷ ಟೀಂ ಇಂಡಿಯಾ ಪರ 3 ಫಾರ್ಮ್ಯಾಟ್ಗಳಲ್ಲಿ 20 ಪಂದ್ಯಗಳನ್ನಾಡಿದ್ರು. ಈ ಪೈಕಿ 26 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ನಡೆಸಿದ್ರು. 4 ಸಲ ಡಕ್ಔಟ್ ಆಗಿದ್ದಂತ ಕಿಂಗ್ ಒಂದೇ ಒಂದು ಶತಕ ಕೂಡ ಸಿಡಿಸಿರಲಿಲ್ಲ. 2 ಅರ್ಧ ಶತಕ ಸಿಡಿಸಿದಂತ ಕಿಂಗ್ ಕೊಹ್ಲಿ ಗರಿಷ್ಠ ಸ್ಕೋರ್ 76 ರನ್ ಆಗಿತ್ತು. ಬಟ್ 2024ರಲ್ಲಿ ಇದೇ ಮೊದಲ ಬಾರಿಗೆ ಶತಕ ಸಿಡಿಸಿ ಮಿಂಚಿದ್ರು. 2023ರ ಜುಲೈ 21ರಂದು ವೆಸ್ಟ್ ಇಂಡೀಸ್ ವಿರುದ್ಧ ಕೊನೆಯ ಟೆಸ್ಟ್ ಶತಕವನ್ನು ಬಾರಿಸಿದ್ರು. ಇದಾದ ಬಳಿಕ ಅವರು 3 ಅಂಕಿ ಮೊತ್ತ ಕಲೆ ಹಾಕಿರಲೇ ಇಲ್ಲ. ಕೊಹ್ಲಿ ಶತಕದ ಬೆನ್ನಲ್ಲೇ ಭಾರತ ತಂಡ ಇನ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡಿಕೊಳ್ತು. ಭಾರತವು 6 ವಿಕೆಟ್ ಕಳ್ಕೊಂಡು 487 ರನ್ಗಳನ್ನ ಕಲೆ ಹಾಕಿತ್ತು. ಒಟ್ಟಾರೆ 533 ರನ್ಗಳ ಮುನ್ನಡೆಯನ್ನ ಸಾಧಿಸಿತ್ತು. 534 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿರುವಂತಹ ಆಸ್ಟ್ರೇಲಿಯಾ ಪರ ಟ್ರಾವಿಸ್ ಹೆಡ್ ಮಾತ್ರ ಉತ್ತಮ ಪ್ರದರ್ಶನ ನೀಡಿದ್ದಾರೆ. 89 ರನ್ ಗಳಿಸಿದ್ದಂತ ಹೆಡ್ಗೆ ಜಸ್ಪ್ರೀತ್ ಬೂಮ್ರಾ ಪೆವಿಲಿಯನ್ ದಾರಿ ತೋರಿಸಿದ್ರು. ಹೆಡ್ ರನ್ನ ಹೊರತುಪಡಿಸಿದ್ರೆ ಆಸ್ಟ್ರೇಲಿಯಾ ಪರ ಯಾವ ಆಟಗಾರ ಕೂಡ ಅರ್ಧ ಸೆಂಚುರಿಯ ಹತ್ತಿರವೂ ಕೂಡ ಹೋಗಿಲ್ಲ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ 2000 ರನ್ ಪೂರೈಸಿದ ಕಿಂಗ್. ಪರ್ತ್ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಶತಕ ಬಾರಿಸುವ ಮೂಲಕ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ 2000 ರನ್ ಪೂರೈಸಿದ 7ನೇ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಈಗ ತಮ್ಮ ಹೆಸರಿನಲ್ಲಿ 81 ಶತಕಗಳನ್ನು ಹೊಂದಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಅಂದ್ರೆ 100 ಶತಕಗಳನ್ನು ದಾಖಲೆ ಮಾಡಿದ್ದಾರೆ. ಇವರೇ ಅಗ್ರಸ್ಥಾನದಲ್ಲಿದ್ದಾರೆ. ವಿರಾಟ್ ಕೊಹ್ಲಿ 81 ಶತಕಗಳೊಂದಿಗೆ ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕ್ಕಿ ಪಾಂಟಿಂಗ್ 71 ಶತಕಗಳೊಂದಿಗೆ 3ನೇ ಪ್ಲೇಸ್ನಲ್ಲಿದ್ದಾರೆ. ಒಂದ್ ಕಡೆ ವಿರಾಟ್ ಕೊಹ್ಲಿ ಹಾಗೆ ಯಶಸ್ವಿ ಜೈಸ್ವಾಲ್ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ರೆ, ಮತ್ತೊಂದ್ ಕಡೆ ಜಸ್ಪ್ರೀತ್ ಬುಮ್ರಾ ಹಾಗೆ ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಮೂಲಕ ಆಸ್ಟ್ರೇಲಿಯನ್ನರನ್ನ ಕಟ್ಟಿ ಹಾಕಿದ್ದಾರೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಬುಮ್ರಾ 5 ವಿಕೆಟ್ಗಳನ್ನ ಕಬಳಿಸಿದ್ರೆ, ಸಿರಾಜ್ ಕೂಡ ಇಬ್ಬರನ್ನ ಔಟ್ ಮಾಡಿದ್ರು. ಇನ್ನು ಎರಡನೇ ಇನ್ನಿಂಗ್ಸ್ ನಲ್ಲಿ ಇಬ್ರು ಕೂಡ ತಲಾ 3 ವಿಕೆಟ್ಗಳನ್ನ ಕಿತ್ತು ಕಾಂಗರುಗಳ ಓಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಸೊ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಕಂಬ್ಯಾಕ್ನ ಎಂಜಾಯ್ ಮಾಡ್ತಾ ಇದ್ರೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಳ್ಳಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.